Hello everyone, welcome to ಸನ್ಮಾರ್ಗ ಕ್ಲಾಸಸ್. ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಪಾಠದ 28ನೇ ಪ್ರಶ್ನೆಯನ್ನ ಗಮನಿಸಿ. ಬಿಡಿಸಿ 6m - 5 = 4m + 11. ಸೊ ಇಲ್ಲಿ ಕೊಟ್ಟಿರುವಂತಹ ಸಮೀಕರಣ 6m - 5 = 4m + 11. ಸೊ ಇಲ್ಲಿ ನಾವು ಸಜಾತಿಯ ಪದಗಳನ್ನ ಒಂದು ಕಡೆ ತಗೊಳ್ಳೋಣ. ಓಕೆ, ಸೊ ಇಲ್ಲಿ 6m 4m ಅಲ್ವಾ. ಸೊ ಇಲ್ಲಿ ನೆನ್ಪಿಟ್ಕೊಳ್ಬೇಕು ಏನ್ ಹೇಳಿ, ಬದಿ ಬದಲಾದಾಗ ಏನಾಗತ್ತೆ ಹೇಳಿ, ಚಿಹ್ನೆ ಕೂಡ ಬದಲಾಗತ್ತೆ. ಸೊ ಇಲ್ಲಿ ನೋಡಿ 6m ನೋಡಿ, 4m ಏನಾಯ್ತು, ಲೆಫ್ಟ್ ಸೈಡ್ ಹೋದಾಗ ಪ್ಲಸ್ ಇರೋದೇನಾಗತ್ತೆ -4m = 11 ಇಲ್ಲೇ ಇರುತ್ತೆ. ಸೊ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿರೋ -5 ರೈಟ್ ಸೈಡ್ ತಗೊಂಡು ಹೋದಾಗ ಮೈನಸ್ ಇರೋದೇನಾಗತ್ತೆ +5 ಆಗತ್ತೆ. ಜಸ್ಟ್ ಬದಿ ಬದಲಾದಾಗ ಚಿಹ್ನೆಗಳು ಬದಲಾಗತ್ತೆ. ಈ ಅಂಶವನ್ನ ನೀವು ನೆನಪಲ್ಲಿಟ್ಕೊಳ್ಬೇಕು. ಸೊ ಸಜಾತಿಯ ಪದಗಳಿದ್ರೆ ಅದನ್ನ ಕೂಡಿ ಅಥವಾ ಕಳಿಬಹುದು. ಸೊ 6m - 4m ಏನಾಗತ್ತೆ, ಇದು 2m = 11 + 5 ಎಷ್ಟಾಗತ್ತೆ 16. ಸೊ ಇಲ್ಲಿ ಎಂ ನ ನಾವು ಸಪರೇಟ್ ಮಾಡ್ಬೇಕು, ಅಂದ್ರೆ ಎಂ ನ ಮೌಲ್ಯವನ್ನ ಕಂಡುಹಿಡಿಬೇಕು. ಸೊ ಏನ್ ಮಾಡೋಣ, ಎಂ = ಸೊ ಎಂ ಜೊತೆ ಇರುವಂತಹ 2m ಅಂದ್ರೆ ಏನ್ ಹೇಳಿ, 2 × m. ಸೊ ಚಿಹ್ನೆಗಳು ಬದಲಾಗತ್ತೆ, ಬದಿ ಬದಲಾದಾಗ ಚಿಹ್ನೆಗಳು ಬದಲಾಗತ್ತೆ. ಸೊ ಗುಣಾಕಾರ ಇದ್ದಿದ್ದು ಏನಾಗತ್ತೆ, ಭಾಗಾಕಾರ ಆಗತ್ತೆ. ಅದೇ ಭಾಗಾಕಾರದಲ್ಲಿ ಇರೋದೇನಾಗತ್ತೆ, ಗುಣಾಕಾರ ಆಗತ್ತೆ. ಸೊ ಏನಾಯ್ತು ಇಲ್ಲಿ 2 ರೈಟ್ ಸೈಡ್ ಹೋದಾಗ ಏನಾಗತ್ತೆ, ಇದು ಗುಣಾಕಾರ ಇದ್ದಿದ್ದು ಭಾಗಾಕಾರಕ್ಕೆ ಬರುತ್ತೆ. ಅಂಶದಲ್ಲಿರೋದು ಛೇದಕ್ಕೆ ಬರುತ್ತೆ, ಛೇದದಲ್ಲಿ ಇದ್ದಿದ್ದು ಅಂಶಕ್ಕೆ ಹೋಗುತ್ತೆ. ಓಕೆ, ಸೊ m = ಏನಾಯ್ತು 16 / 2. 2 ಬಂದ್ಲೆ 2, 2 ಎಂಟ್ಲೆ 16. ಸೊ m = 8. ಹಾಗಾದ್ರೆ ಇಲ್ಲಿ m ನ ಮೌಲ್ಯ ಏನಾಯ್ತು ಹೇಳಿ, 8 ಆಗಿದೆ. ಥ್ಯಾಂಕ್ ಯು.